ನಮ್ಮ ಆಹಾರದಲ್ಲಿರುವ 5 ಬಿಳಿ ವಿಷಗಳು ಅಂತ ನಾವು ಮಾತಾಡ್ತೇವೆ. ಯಾವುದು ಈ 5 ಬಿಳಿ ವಿಷಗಳು ಅಂದರೆ ಮೊದಲನೇದು ಹಾಲು, ಸಕ್ಕರೆ, ಉಪ್ಪು, ತೆಂಗು ಮತ್ತು ಮೈದಾ. ಮೈದಾ ಯಾವ ಕಾರಣಕ್ಕೂ ಆರೋಗ್ಯದ ದೃಷ್ಟಿಯಿಂದ ಉತ್ತಮವಲ್ಲ. ಮೈದಾವನ್ನು 100ಕ್ಕೆ 100ರಷ್ಟು ಬಿಟ್ಟುಬಿಟ್ಟರೂ ಯಾವುದೇ ರೀತಿಯಾದ ನಷ್ಟ ಇಲ್ಲ. ಮತ್ತೇನು ಬಳಸಬೇಕು? ಗೋಧಿ ಹಿಟ್ಟು ಬಳಸಿ. ನಾವೆಲ್ಲ ಈ 72 ವರ್ಷ ಆದರೂ ಇವತ್ತಿಗೂ ನಾನು ಕೂತ್ಕೊಂಡು ಮಾತಾಡ್ತಾ ಇದ್ದೇನೆ, ಓಡಾಡ್ತಾ ಇದ್ದೇನೆ ಅಂದರೆ ಇದಕ್ಕೆ ಕಾರಣ ನನ್ನ ತಾಯಿ ನನಗೆ ತಿನ್ನಿಸಿದಂತಹ ರಾಗಿ ಹಿಟ್ಟು, ಗೋಧಿ ಹಿಟ್ಟು ಮತ್ತು ಸಜ್ಜೆ ಹಿಟ್ಟು. ರೇಷನ್ನಲ್ಲಿ ಗೋಧಿ ಕೊಡೋರು ತಂದು ಚೆನ್ನಾಗಿ ಒಣಗಿಸಿ ಮಿಲ್ಲಿಗೆ ಹಾಕಿ ಒಂದು ಸಲ ಮಾತ್ರ ಜರಡಿ ಹಿಡಿಯೋರು. ಜರಡಿ ಹಿಡಿದು ಆ ದೊಡ್ಡ ಹೊಟ್ಟಿನ ಕಣ ಏನಿತ್ತು ಅದನ್ನು ಪ್ರತ್ಯೇಕವಾಗಿ ತೆಗೆದಿಟ್ಬಿಡೋರು. ಮಧ್ಯಮ ಗಾತ್ರದ ಸಣ್ಣ ಗಾತ್ರದ ಹೊಟ್ಟಿನ ಕಣಗಳು ಏನಿತ್ತು ಅದು ಗೋಧಿ ಹಿಟ್ಟಿನ ಜೊತೆನೇ ಇರೋದು. ಅದನ್ನೇ ಕಲಸಿ ಅದರಿಂದ ಚಪಾತಿ, ರೊಟ್ಟಿ ಎರಡನ್ನೂ ಮಾಡೋರು. ಎರಡನ್ನೂ ತಿಂತಾಯಿದ್ವಿ. ಹೊಟ್ಟೆ ತುಂಬ್ತಾ ಇತ್ತು, ಬೇಗ ಹಸಿವಾಗ್ತಿರಲಿಲ್ಲ. ನೀವು ಮೈದಾಯಿಂದ ಮಾಡಿದಂಥ ಪೂರಿಯನ್ನೋ ಚಪಾತಿಯನ್ನೋ ಮತ್ತೊಂದನ್ನು ತಿಂದು ನೋಡಿ, ತಿಂದು 1 ಗಂಟೆ ಆಗೋಷ್ಟು ಮೊದಲೇ ಹೊಟ್ಟೆ ಹಸಿಯೋದಕ್ಕೆ ಶುರುವಾಗುತ್ತೆ. ಆದರೆ ಯಾವಾಗ ಗೋಧಿ ಹಿಟ್ಟಿನ ಜೊತೆ ಒಂದಷ್ಟು ನಾರಿನಂಶ ಇರುತ್ತೋ ಅದು ಹಸುವಿನ ವೇಗವನ್ನು ಕಡಿಮೆ ಮಾಡುತ್ತೆ.